ನಮ್ಮ ಅಭ್ಯರ್ಥಿ. ಹಿಂದೆ ಬಹುಶಃ ಮೊದಲಿಂದಲೂ ಕೂಡ ಈ ಒಂದು ನಾಡು ಕುವೆಂಪುರವರ ನಾಡು, ಬಂಗಾರಪ್ಪನವ್ರಿಗೆ ಆಶೀರ್ವಾದ ಮಾಡಿದಂಥ ನಾಡಿದು ಕಾಂಗ್ರೆಸ್ ಪಕ್ಷದಿಂದ. ಎಲ್ಲ ಕೂಡ ಇವತ್ತು ಎಲ್ಲ ವರ್ಗದ ಜನರಿಗೆ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪುರವರು ಏನ್ ನಾಡಿದ್ದಾರೆ, ಅದಕ್ಕೆ ಒಂದು ಪವಿತ್ರವಾದಂತಹ ಭೂಮಿ. ಯುವಕರಿಗೆ ಇದೇ ಭೂಮಿಯಿಂದ ಮುಖ್ಯಮಂತ್ರಿಗಳ ಯುವ ನ್ಯಾಯವನ್ನು ಕೊಟ್ಟಂತಹ ಭೂಮಿ. 5 ಗ್ಯಾರಂಟಿಗಳನ್ನು ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತುಂಬಿದೀವೋ ಇಲ್ವೋ, ಶಕ್ತಿ ಕೊಟ್ಟಿದ್ದೇವೋ ಇಲ್ಲೋ, 5 ಗ್ಯಾರಂಟಿ ತಂಬಿದೆಯೋ ಇಲ್ಲೋ, ಎಲ್ಲರೂ ಕೂಡ ತಪ್ಪಿದೆ. ಇಷ್ಟಕ್ಕೆ ತಾವು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಿಂದೆ ನಾನು ಇವತ್ತು ಬೇರೆ ಪಕ್ಷದ ವಿಚಾರ ಇನ್ನೊಂದು ಇಲ್ಲಿ ಮುಖ್ಯ ಅಲ್ಲ. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ಉಳಿಸಿದ್ದೇವೆ. ಆ ಮಾತನ್ನು ಉಳಿಸೋದ್ರಿಂದ ಇವತ್ತು ಜನ ಇಡೀ ರಾಜ್ಯದಲ್ಲಿ 28 ಸೀಟ್ಗೆ ಖಂಡಿತ 20 ಸೀಟನ್ನು ಗೆಲ್ತೀವಿ. ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಆಗೇ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ. ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು. ನೀವೆಲ್ಲ ಮನೆಗೆ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು. ಎಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯನವರು ಹೆಂಗೆ 5 ಗ್ಯಾರಂಟಿಗಳಿಗೆ ಸೈನ್ ಹಾಕಿ ನಿಮ್ಗೆ ಕೊಟ್ಟಿದ್ದೇವೆ, ಅದೇ ರೀತಿ ಅವರು ಕೂಡ ಗ್ಯಾರಂಟಿಯನ್ನ ಸೈನ್ ಹಾಕಿ ಕೊಟ್ಟಿದ್ದಾರೆ. ನೀವೆಲ್ಲ ಸೇರಿ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಒಂದ್ಸತಿ ಒಂದು ಘೋಷಣೆ ಹೋಗ್ಲಿ, ಇಡೀ ದೇಶಕ್ಕೆ ಕಾಣಲಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ಇವತ್ತು ಪುಣ್ಯಭೂಮಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನುಯಾಯಿಗಳು, ನನ್ನ ಹಿರಿಯರು, ನಮ್ಮ ಪಕ್ಷದ ಉನ್ನತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ವೇದಿಕೆಯನ್ನು ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ. ಎಲ್ಲರೂ ಸ್ವಲ್ಪ ಚಪ್ಪಾಳೆ ಮೂಲಕ ದೊಡ್ಡಕ್ಕೆ ಕೇಳಿಸ್ಬೇಕು. ನಮ್ಮ ನೆಚ್ಚಿನ ನಾಯಕರು ಹಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹಾಗೂ ಮಣಿಪುರಿಂದ ಮುಂಬೈವರೆಗೆ ಭಾರತ್ ಜೋಡೋ ಯಾತ್ರಾ ಪ್ರಾರಂಭ ಮಾಡಿ ದೇಶಕ್ಕೆ ಒಕ್ಕಟ್ಟಿಡ್ತಕ್ಕಂಥ ಸರ್ವ ಪ್ರಯತ್ನವನ್ನು ಮಾಡಿದಂಥ ನಮ್ಮ ಯುವ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿಯವರೇ, ವೇದಿಕೆ ಮೇಲೆ ಕುಳಿತಂಥ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿಯವರೇ, ರಣದೀಪ್ ಸುರ್ಜೇವಾಲಾಜಿಯವರೇ, DK ಶಿವಕುಮಾರ್ಜಿಯವರೇ, ಮಧು ಬಂಗಾರಪ್ಪನವರೇ, ಶಿವರಾಜ್ ಕುಮಾರ್ ಅವರೇ ಹಾಗೂ ಗೋಪಾಲ್ ಕೃಷ್ಣ ಬೇಲೂರವರೇ ಹಾಗೂ ಸಂಗಮೇಶ್ವರರೇ, TB ಜಯಚಂದ್ರ ಅವರೇ ಹಾಗೂ ಷಡಾಕ್ಷರಿ ಅವರೇ, ಕ್ಷಮಿಸಬೇಕು, ವೇದಿಕೆ ಮೇಲೆ ಕುಳಿತಂಥ ಅನೇಕ ಗಣ್ಯರಿದ್ದಾರೆ. ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅದಕ್ಕೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರೇ, ಇಲ್ಲಿ ಕುಳಿತಂಥ ನಮ್ಮ ರೈತ ಬಾಂಧವರೇ, ಯುವ ನಾಯಕರೇ, ತಾಯಿಂದರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ
ನಾವೆಲ್ಲರೂ ಕೂಡ ಇಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದೇವೆ. ಚುನಾವಣಾ ಪ್ರಚಾರದಲ್ಲಿ ನಾವು ಕೆಲವು ನ್ಯಾಯಗಳನ್ನು